ದೆಹಲಿಯಲ್ಲಿ ನೀಟ್ ದಂಗೆ, ರಾಜ್ಯದಲ್ಲಿ ಕೆರಳಿದ ಕೇಸರಿ ಪಡೆ. ಕಾಕ್ರೋಚ್ ಜೊತೆಗೆ ಕಾಂಗ್ರೆಸ್ ತಿಗಣೆಗಳು ಸೇರಿಕೊಂಡಿವೆ. ಕಾಂಗ್ರೆಸ್ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಂತರ್ ಮಂತರ್ನಲ್ಲಿ ಆಜಾದಿ ವಿಚಾರ ಘೋಷಣೆ ಆಗ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಆರೋಪ ಮಾಡ್ತಾ ಇದ್ದು, ತುಕಡೆ ಗ್ಯಾಂಗ್ಗಳು ನೀಟ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಸಿಟಿ ರವಿ ಆರೋಪಿಸ್ತಾ ಇದ್ದಾರೆ. ಅಂತಂದ್ರೆ ಈ ಮ್ಯಾನೇಜ್ಮೆಂಟ್ ಸೀಟ್ ಮುಖಾಂತರ, ಕ್ಯಾಪಿಟೇಷನ್ ಫೀ ಮುಖಾಂತರ ಒಂದು ಒಳಗಡೆ ಎಲ್ಲ ಸೇರ್ಕೊಂಡವರು, ಅವರಿಂದ ಕಾಂಪಿಟೆನ್ಸ್ ಇರುತ್ತೆ ಅವ್ರ ಹತ್ರ. ಒಂದು ದೇಶದ 147 ಕೋಟಿ ಜನಸಂಖ್ಯೆಯ ಆರೋಗ್ಯವನ್ನ ಕಾಪಾಡಬೇಕಾದಂತವ್ರು ಡೊನೇಷನ್ ಕೊಟ್ಟು ಒಳಗಡೆ ಬಂತು ಅಂತಂದ್ರೆ ಚಿಕಿತ್ಸೆ ಪಡೆಯುವ ಸ್ಥಿತಿ ಏನಾಗಬೇಕು. ಹಾಗಾಗಿಯೇ ಈ ನೀಟ್ ನ ತಗೊಂಡ್ಬಂದ್ರು ಬಹಳ ಚಂದವಾಗಿ ನಡ್ಸ್ಕೊಂಡು ಬಂದಿದ್ದಾರೆ. ಆದ್ರೆ ಲೀಕ್ ಆಗಿದ್ದು ಖಂಡಿತ ಅದು ಅಕ್ಷಮ್ಯ ಅಪರಾಧನೇ. ಮುಂದಿನ ಸರಿಯಿಂದ ಕಂಪ್ಯೂಟರೈಸ್ಡ್ ಎಕ್ಸಾಮಿನೇಷನ್ ನಡೆಯುತ್ತೆ. ಇನ್ನೂ ವ್ಯವಸ್ಥೆಯನ್ನು ಸುಧಾರಿಸ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಡೆಲ್ಲಿನಲ್ಲಿ ಜಂತರ್ ಮಂತರಲ್ಲಿ ಸಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿ ಪ್ರೊಟೆಸ್ಟ್ ಕೂತ್ರು. ಸೀಟನ್ನು ಅನೌನ್ಸ್ಮೆಂಟ್ ಮಾಡಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಸೆಟ್ ಆದ್ಮೇಲೂ ಕೂಡ ಪೊಲೀಸರ ಮೇಲೆ ಆಕ್ರಮಣ ನಡೀತದೆ. ಸಿಜೆಪಿ ಅವರಿಗೆ ಅಲ್ಲಿ ಹೋಗಿ ನೋಡಿ, ಅಲ್ಲಿ ಕೂತ್ಕೊಂಡಿರೋರಿಗೆ ನಮ್ಮ ಮುಳ್ಳಾಗಳೆಲ್ಲ ಬಂದು ಬಿರಿಯಾನಿ ತಿನ್ನಿಸ್ತಾರೆ. ಇವರಿಗೆ ತಿನ್ನಕನ್ನ ಎಲ್ಲ ಬಿರಿಯಾನಿ ತಂದು ತಿನ್ನಿಸ್ತಾ ಇದ್ದಾರೆ. ಬಂದವರಿಗೆಲ್ಲ ನೀರು ಏನ್ ಬೇಕು ಎಲ್ಲ ಕೊಡ್ತಾ ಇದ್ದಾರೆ. ಎಲ್ಲಿಂದ ಬರ್ತಾ ಇದೆ? ನಾನ್ ನಿಮ್ಮನ್ನ ಕೇಳಕ್ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಹೇಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ನಾನ್ ನಿಮ್ಮನ್ನ ಕೇಳಕ್ ಬಯಸ್ತೇನೆ, ನಿನ್ನ ಎದೆ ಸೀಳಿದ್ರೆ 3 ಅಕ್ಷರ ನಿನ್ನ ಎದೆ ಒಳಗಡೆ ಇಲ್ಲ. ನೀನು ನೀಟ್ ಬಗ್ಗೆ ಮಾತಾಡ್ತೀಯ. ಇನ್ನ CAA NRCಗೂ ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಲೀಕ್ ಆಗಿದ್ದಕ್ಕೂ ಏನ್ ಸಂಬಂಧ? CAA ವಿರೋಧಿಗಳು, ತುಕಡೆ ಗ್ಯಾಂಗ್ಗಳು ಅಲ್ಲಿ ಬಂದು ಮಾತಾಡ್ತಾರೆ. ತುಕಡೆ ಗ್ಯಾಂಗ್ಗಳು ಯಾರು ಅಂತ ಗೊತ್ತಿದೆಯಾ ನಿಮ್ಗೆ? ಭಾರತ್ ತೇರೆ ತುಕಡೆ ಹೋಂಗೆ ಇನ್ಸಾಲ್ಲ ಅಂತ ಘೋಷಣೆ ಕೂಗಿದಂತ ತುಕಡೆ ಗ್ಯಾಂಗ್ಗಳು ಆ ಒಂದು ಹೋರಾಟ, ವಿದ್ಯಾರ್ಥಿಗಳ ಹೋರಾಟವನ್ನೇ ಹತ್ತಿಕ್ಕಿ ಇವರ ಪರ್ಸನಲ್ ಅಜೆಂಡಾಗಳನ್ನು ತಗೊಂಡು ದೇಶದ್ರೋಹದ ಕೆಲಸಗಳನ್ನು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಇದನ್ನು ನಮ್ಮ ಇವರೇನಿದು ವ್ಯಾಂಗ್ಚುಕ್ ಅವರಿದ್ದಾರಲ್ಲ, ಅವರ ಪತ್ನಿಯವರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯವರು, ಕಾಂಗ್ರೆಸ್ನವರು ಇದನ್ನು ದಾರಿ ತಪ್ಪಿಸಿದ್ರು. ಅವರ ಪಕ್ಷದ ಲಾಭಕ್ಕಾಗಿ ಅಥವಾ ಅವರ ರಾಜಕೀಯ ತೆವಲುಗಳಿಗಾಗಿ ನಮ್ಮ ಮಕ್ಕಳ ಭವಿಷ್ಯವನ್ನೇ ಲೆಕ್ಕಿಸದೆ ಅವರು ಹೈಜಾಕ್ ಮಾಡಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.